ಆಲ್ಮೋಸ್ಟ್ ಎಲ್ಲ UPI ಆ್ಯಪ್ಗಳಲ್ಲಿ ಕೂಡ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡ್ಬೋದು. ಹಾಗಾಗಿ ನೀವು ಕ್ಯಾಶ್ ಪೇಮೆಂಟ್ ಮಾಡೋದಕ್ಕಿಂತಲೂ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅದು ಅಲ್ಲದೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ನೀವು ಎಲ್ಲಿದ್ದರೂ ಯಾವಾಗಲೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಅದಕ್ಕೋಸ್ಕರನೇ ನೀವು ನಿಯರೆಸ್ಟ್ ಎಲೆಕ್ಟ್ರಿಸಿಟಿ ಹುಡುಕಿಕೊಂಡು ಹೋಗಬೇಕು ಅನ್ನೋ ಯಾವುದೇ ಜಂಜಾಟಗಳಿಲ್ಲ. ನೀವು ನಿಮ್ಮ ಕೆಲಸಕ್ಕೆ ಹೋಗ್ತಾ ನೀವು ಮನೇಲಿ ಕೂತ್ಕೊಂಡು ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡ್ಬೋದು, ಅಥವಾ ಕೆಲಸಕ್ಕೆ ಹೋದಂಥ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡ್ಬೋದು. ಇದಕ್ಕೋಸ್ಕರ ರಜೆ ಮಾಡಿ ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗಿ ಬಿಲ್ ಪೇಮೆಂಟ್ ಮಾಡುವ ನೆಸೆಸಿಟಿ ಇರಲ್ಲ. ಪ್ಲಸ್ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಪೇಮೆಂಟ್ ಆಗಿದೆ ಅನ್ನೋದು. ಇನ್ನು 1 ವರ್ಷ ಬಿಟ್ಟುಕೊಂಡು ನೋಡಿದರೂ ಕೂಡ ಅದರಲ್ಲಿ ಸ್ಟೇಟ್ಮೆಂಟ್ ಇರ್ತದೆ. ಆನ್ಲೈನ್ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡೋದ್ರಿಂದ ಯಾವುದೇ ರಿಸ್ಕ್ ಇರುವುದಿಲ್ಲ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇನ್ವರ್ಟರ್ ಆಗಿರ್ಬೋದು, ಅಥವಾ ಜನರೇಟರ್ ಆಗಿರ್ಬೋದು, ಅಥವಾ ಪವರ್ ಬ್ಯಾಕಪ್ಸ್ ಯಾವುದೇ ಮಿಷನರೀಸ್ ಅಥವಾ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅದರ ರೆಸ್ಪಾನ್ಸಿಬಿಲಿಟಿ ಯಾರ್ದು, ಟೆನೆಂಟ್ಸ್ದ ಅಥವಾ ಓನರ್ದ ಅನ್ನೋದನ್ನ ತಿಳ್ಕೊಳ್ಳುವ. ಈ ವಿಡಿಯೋದಲ್ಲಿ ಈ ಮಾಹಿತಿ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ 1951 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಟೆಲಿಗ್ರಾಮಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಿ. ಇದರಿಂದ ಎಲ್ಲ ಹೊಸ ರೆಂಟಲ್ ಟಿಪ್ಸ್, ರಿಯಲ್ ಟೈಮ್ ಸ್ಟೋರೀಸ್ ಹಾಗೂ ಹೊಸ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗ್ತದೆ. ನೀವು ಚೆನ್ನಾಗಿದ್ರೆ ಸಾಕ. ನಿಮ್ಮ ಕಾರು ಸ್ಕೂಟರ್ ಚೆನ್ನಾಗಿರೋದು ಬೇಡವಾ? ಅದಕ್ಕೂ ಇನ್ಶೂರೆನ್ಸ್ ಬೇಕಲ್ಲ? ಅದು ಕೂಡ ಜಸ್ಟ್ 5 ಮಿನಿಟ್ಸ್ನಲ್ಲೇ ಬೇಕು ತಾನೇ? ನೀವು ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ಜಸ್ಟ್ 5 ಮಿನಿಟ್ಸ್ನಲ್ಲೇ ಇನ್ಶೂರೆನ್ಸ್ ಪಾಲಿಸಿ ಹ್ಯಾಂಡ್ ಓವರ್ ಮಾಡ್ತೀವಿ. ಜಸ್ಟ್ 9739011951ಗೆ ವಾಟ್ಸಪ್ ಮಾಡಿ ಇವತ್ತೇ ನಿಮ್ಮ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸಿ.